ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಹೊರಗಡೆ ಮಲಿಕತ್ತೀನಿ. ಬೇಡ ಅಂದೆ ತಾನೆ. ಈಗ ನೀನ್ ಹೋಗಿ ಆಚೆ ಮಲ್ಕೊಂಡ್ರೆ ನೀನ್ ತಂಗಿರಲ್ಲ ಏನ್ ಅಂದ್ಕೊಳಲ್ಲ. ನೀನ್ ಅವ್ರಿಗೆ ಏನ್ ಹೇಳ್ತೀಯಾ? ಓ ನೀನ್ ಹೇಳ್ತೀಯ ಬಿಡು. ಇಲ್ಲ ಕಣ್ರವ, ಒಳಗ್ ಸೆಕೆ ಆಯ್ತಾಯ್ತು, ಅದಕ್ಕೆ ಇಲ್ಲಿ ಬಂದ್ ಮನಿ ಕಂಡೆ ಅಂತ. ಆದ್ರೆ ನಿನ್ ತಂಗಿರು ಹಂಗೆ ಅನ್ಕೊಳ್ತಾರ? ಅಣ್ಣ ಮದ್ವೆ ಆಗಿದ್ದು ಅದಕ್ಕೆ ಕಾಟ ಕೊಡಕ್ ಶುರು ಮಾಡ್ಬಿಡಿದಾಳೆ ಅಂತ ಅನ್ಕೋತಾರೆ. ಅದಕ್ಕೆ ಅಣ್ಣನ ರೂಮ್ ಇಂದ ಹೊರಗೆ ಹಾಕಿದ್ದಾರೆ. ಅದಕ್ಕೆ ಅಣ್ಣ ಹಾಲಲ್ಲಿ ಮಲ್ಕೊಳಕ್ ಬಂದ ಅಂತ ಅವ್ರು ಅನ್ಕೊಳಲ್ವಾ? ಅವಾಗ ನನ್ ಮರ್ಯಾದೆ ಗೌರವ ಎಲ್ಲ ಏನಾಗ್ಬೇಕು, ಎಲ್ಲ ನಾಶ ಆಗೋಗ್ಬಿಡುತ್ತೆ. ಅದಕ್ಕೆ ನೀನೇ ಕಾರಣ ಆಗಲ್ವಾ? ಹೌದಲ್ವಾ? ನಾನಿನ್ನ ಯೋಚನೆ ಮಾಡಿಲ್ವಲ್ಲ ಪಾರು. ಇವಾಗ ಒಂದು ಕೆಲಸ ಮಾಡೋಣ ಪಾರು. ನಾನೇ ಹೊರಡೆ ತಂಗಿರ ಹತ್ರ ಹೋಗಿ ಒಂದು ಸುಳ್ಳು ಹೇಳ್ಬಿಡ್ತೀನಿ. ಅವಾಗ ನಿನ್ ಮ್ಯಾಕೆ ಆಪಾದನೆ ಬರಕಿಲ್ಲ. ಹೆಂಗೆ ಐಡಿಯಾ? ಆಗ ನನ್ನ ತಂಗಿರ ಯಾರು ಬೇಜಾರು ಹಾಕಿಲ್ಲ. ನಿನ್ ತಂಗಿರ್ ಬೇಜಾರಾಗಲ್ಲ ನಿಜ. ಆದ್ರೆ ನಾನ್ ಬೇಜಾರಾದ್ರೆ ಏನಂದೆ ಪಾರು? ಅದು 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 ಹೇಳು ಪಾರು. ಹೇಳ್ತೀನಿ ಸುಮ್ನೆ ಮಾವ. ನಂಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಏನಂದೆ ಪಾರು? ಹೊಸಿ ಜೋರಾಗಿ ಹೇಳು ಪಾರು. ನನಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಕೇಳಿಸಿಲ್ಲ, ಹೊಸಿ ಜೋರಾಗಿ ಹೇಳು. ಹೇಳ್ತೀನಿ ಕೇಳು. ನೀನು ಹೋಗಿ ಆಚೆ ಮಲ್ಕೊಂಡ್ರೆ ನಿನಗೆ ಅಣ್ಣ ಅದಕ್ಕೆ ಅಣ್ಣ ನಾನು ಅದಕ್ಕೆ ನೀನು ಮುಂದಕ್ಕೆ ಹೇಳು. ನಾನಲ್ಲ, ರಮ್ಯಾ ಕೂಸ ಕೂಸೆ ಏನೋ ಹೇಳವ. ಅಲ್ಲಿ ಗುಂಡಕ್ಕ ಗುಂಡಕ್ಕೇನಾಯ್ತು? ಅಣ್ಣ ನೀನ್ ಗಾಬರಿ ಆಗ್ಬೇಡ, ನನಗಿನ್ನೂ ಗಾಬರಿ ಆಗತ್ತೆ. ಅದು ಅಕ್ಕ ಸಣ್ಣ ಆಗ್ಬೇಕು ಅಂತ ಊಟ ಬಿಟ್ಟಿದ್ಲಲ್ಲ, ಇವಾಗ ಸುಸ್ತಾಗಿ ಕೂತಿದ್ದಾಳೆ. ಏನ್ ಕೊಟ್ರು ತಿಂತಿಲ್ಲ. ನೀನ್ ಒಂಚೂರು ಬಾರಣ್ಣ. ಅಯ್ಯೋ ಗುಂಡು, ಏ ಗುಂಡು, ಯಾಕವ ಏನವಾಯ್ತು? ಅಣ್ಣ ನಾನು ಸಣ್ಣ ಆಗ್ಬೇಕು, ಜಿಮ್ಗೆ ಹೋಗ್ಬೇಕು, ಡಯಟ್ ಮಾಡಬೇಕು. ಅದಕ್ಕೆ ಏನು ಬೇಡ ಅಣ್ಣ. ಮೊದ್ಲೆಲ್ಲ ಬೇಡ ಬೇಡ ಅಂತಿದ್ರು, ಕೆಜಿಗೆ ಗಟ್ಲೆ ತಿಂತಿದ್ದೆ. ಈಗ ತಿನ್ನು ಅಂದ್ರು ಬೇಡ ಅಂತಿದ್ಯಲ್ಲ. ಗುಂಡು, ನಿನಗೆ ಯಾರಾದ್ರೂ ಏನಾದ್ರೂ ಅಂದ್ರ ಹೇಳು, ಅವ್ರ ಕಾಲ್ ಮುರಿದು ಬಿಡ್ತೀನಿ. ಆದ್ರೆ ಪ್ಲೀಸ್ ಗುಂಡು, ಇಷ್ಟು ಸುಸ್ತಿದ್ರು ತಿಂದೆ ಮಾತ್ರ ಇರಬೇಡ. ಅದ್ಗೆ ಅಣ್ಣ ಹಾಗೂ ನನ್ನ ನೆಚ್ಚಿನ ಅಕ್ಕ ತಂಗಿಯರೇ, ನಾನು ಸಣ್ಣ ಆಗ್ಬೇಕು ಅನ್ಕೊಂಡಿದ್ದೀನಿ. ಈ ಸಮಾಜದಿಂದ ಡುಮ್ಮಿ, ಬುಲ್ಡೋಸರ್, JCB ಅಂತ ಕರೆಸ್ಕೊಳ್ಳೋದ್ರಿಂದ ಮುಕ್ತಿ ಪಡಿಬೇಕು ಅಂತ ಇದ್ದೀನಿ. ಸಣ್ಣ ಆಗೋದು ಅಂದ್ರೆ ಏನು ಅಂತ ಸಾಧಿಸಿ ತೋರಿಸ್ಬೇಕು ಅಂತ ಇದ್ದೀನಿ. ಅದಕ್ಕೆ ಯಾವುದು ಬೇಡ. ಅದಕ್ಕೆ ನೀವೇನಾದ್ರೂ ಇವಳಿಗೆ ಮೋಟಿವೇಶನಲ್ ಸ್ಪೀಚ್ ಕೊಟ್ಟಿದ್ದೀರಾ? ಈ ರೇಂಜಿಗೆ ಡೈಲಾಗ್ ಹೊಡಿತಿದ್ದಾಳೆ. ಅಯ್ಯೋ ಇಲ್ಲಪ್ಪ, ನಾನೇನು ಹೇಳ್ಕೊಟ್ಟಿಲ್ಲ, ಎಲ್ಲ ಅವಳೇ ಹೇಳ್ತಿದ್ದಾಳೆ. ನಾನು ಬರೀ ಜಿಮ್ಮಿಗೆ ಸೇರಿಸಿ ಬಂದಿದ್ದಷ್ಟೇ. ಅದಕ್ಕೆ ನೀವು ಜಿಮ್ಮಿಗೆ ಸೇರಿಸಿದ ಅಷ್ಟೇ. ಅಕ್ಕ 2 ದಿನದಿಂದ ಜಿಮ್ಮಿಗೆ ಹೋಗಿಲ್ಲ. ಹೋಗ್ತೀನಿ ರಮ್ಯಾ, ಹೋಗ್ತೀನಿ. ನನ್ನ ಕಾಲ ಮೇಲೆ ನಂಗೆ ನಿಂತ್ಕೊಳ್ಳೋ ಅಷ್ಟು ಶಕ್ತಿ ಬಂದಾಗ ಖಂಡಿತ ಹೋಗ್ತೀನಿ. ಆದರೆ ಆ ಸೀನಾ ಅಲ್ಲಿ ನಂಗೆ ಬಸ್ಕಿ ಹೊಡಿಸ್ತಾನೆ, ತೂಕ ಹೊರಿಸ್ತಾನೆ, ಓಡಿಸ್ತಾನೆ, ನಡೆಸ್ತಾನೆ, ಉಸಿರಾಡಕ್ಕೂ ಬಿಡಲ್ಲ, ಅಷ್ಟು ಮಾಡಿಸ್ತಾನೆ. ಆದ್ರೆ ಜಿಮ್ ಅಂದ್ರೆ ಅದೇ ಅಲ್ವೇನವ? ಅದಕ್ಕೆ ಅಣ್ಣ ಈ ಜಿಮ್ಮೇ ಬೇಡ. ಜನ ಹೇಳ್ತಾರಲ್ಲ ಊಟ ಮಾಡಿದ್ರೆ ದಪ್ಪ ಆಗ್ತೀಯಾ ಅಂತ, ಅದಕ್ಕೆ ಊಟನ ಬಿಟ್ಬಿಟ್ಟು ಸಣ್ಣ ಆಗ್ತೀನಿ. ಗುರುವೆ, ಹಂಗಂತ ನೀನು ಅನ್ನ ತಿನ್ನೋದು ಬಿಟ್ಬಿಟ್ರೆ ನಿನ್ನ ಆರೋಗ್ಯ ಏನಾಗಬಾರ್ದು? ಅಯ್ಯೋ ಏನಾದ್ರೆ ಆಗ್ಲಿ ಬಿಡು ಶಿಷ್ಯ. ಹೆಂಗೂ ಮನೇಲೇ ಡಾಕ್ಟ್ರ್ ಇದಾರಲ್ಲ, ನೋಡ್ಕೋತಾರೆ. ಗುಂಡು, ಆ ಥರ ಎಲ್ಲ ಮಾತಾಡಬಾರ್ದು. ಬಿಡ್ತು ಅವನು.
ಮಾತನ್ನ ಹೇಗೋ ಬಿಡ್ಬೋದು ಅದ್ಗೆ, ಆದ್ರೆ ಬಿಡ್ತು ಅಂದ ತಕ್ಷಣ ಈ ತೂಕ ದೇಹ ಬಿಟ್ಟು ಹೋಗೋದಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರೋದಲ್ವಾ. ಹೋಗ್ಲಿ ಬಿಡಿ, ನಾನು ಈ ಸೊಪ್ಪು ಸದೆ ತರಕಾರಿ ತಿನ್ಕೊಂಡೇ ಇರ್ತೀನಿ. ಅಂದುಕೊಂಡರೆ ಆಗುತ್ತದೆ ಎಂದು ಹೇಳುತ್ತಾರೆ, ಆಗುವುದಾದರೆ ಸಣ್ಣವೇ ಆಗಿ ತೋರಿಸುತ್ತೇನೆ ಎಂದು ನಾನು ಹೇಳುತ್ತೇನೆ. ಇಂಪಾಸಿಬಲ್ ಎಂದರೆ ಐ ಆಮ್ ಪಾಸಿಬಲ್ ಎಂದು ಮಾಡಿ ತೋರಿಸುತ್ತೇನೆ. ಈ ನಾಲಿಗೆಗೆ ರುಚಿ ಎನ್ನುವುದು ಕೇವಲ ಮಾಯೆ ಎಂದು ಸಾಬೀತುಪಡಿಸುತ್ತೇನೆ. ಕೋಟೆ ಎಂದರೆ ದುರ್ಗ, ಮನಸ್ಸಿದ್ದರೆ ಮಾರ್ಗ. ಸದ್ಯಕ್ಕೆ ನಾನು ಈ ಕ್ಯಾರೆಟು ಬೀಟ್ರೂಟು ಸೌತೆಕಾಯಿ ತಿಂದು ಮಲಗುತ್ತೇನೆ. ಯವಿ 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 ನೋಡಿದ್ರೇನವ ನಮ್ ತಂಗಿ ಏಡ್ಸಂದಾಗ ಮಾತಾಡ್ಬಿಟ್ಲು. ಹಬ್ಬಾ ನಮ್ ಗುರು ಹೇಳ್ದಂಗೆ ಮಾಡ್ಬಿಟ್ರೆ ಪಕ್ಕ ಒಂದ್ 40 kg ಇಳಿದ್ಬಿಡ್ತಾಳೆ. ಮತ್ತೆ ಹೊಸ ಬಟ್ಟೆ ಹೊಲಿಸ್ಬೇಕಾಗುತ್ತಾ? ಮತ್ ಇವಾಗಿರೋ ಬಟ್ಟೆ ಏನ್ ಮಾಡೋಣ? ಒಂದ್ ಕೆಲಸ ಮಾಡೋಣ, ಹೆಂಗಿದ್ರು ಅಕ್ಕನ ಮದ್ವೆ ಆಗ್ತಿದ್ಯಲ್ಲ, ಅದ್ರಲ್ಲೇ ಶಾಮಿಯಾನ ಹೊಲಿಸ್ಬಿಡೋಣ. ಕೂಸೆ, ಅಯ್ಯೋ ನನ್ ಕಂದ, ಆತ್ಮಶಕ್ತಿ ಅಂದ್ರೆ ಇದು ಇದು ಕಣ್ರವ. ಅದು ಆತ್ಮಶಕ್ತಿಯಲ್ಲ, ಆತ್ಮವಿಶ್ವಾಸ. ಆತ್ಮಶಕ್ತಿ ಅಂದ್ರೆ ದೆವ್ವ ಭೂತ ಅಂತ ಅರ್ಥ ಬರುತ್ತೆ. ಓ ಹಂಗ, ಸಾರಿ ಪಾರು. ಇದು ಇದು ಆತ್ಮವಿಶ್ವಾಸ ಅಂದ್ರೆ. ನೋಡ್ತಾ ಇರಿ, ಇನ್ನೊಂದು ಸ್ವಲ್ಪ ದಿವಸಕ್ಕೆ ನಮ್ ಗುಂಡು ಟಿವಿನಾಗ ಬರೋ ಹೀರೋಯಿನ್ ತರ ಆಗ್ಬಿಡ್ತಾಳೆ. ಇಷ್ಟು ದಿನ ಕತ್ಲೆ ಕೋಣಲ್ಲಿದ್ದು ಸಾಕು ಶಾರದಮ್ಮ, ಇನ್ಮೇಲಾದರೂ ನಾರ್ಮಲ್ ಸೆಲ್ಲಲ್ಲಿರು. ಮಾದಪ್ಪ, ನಾನು ಕೊಟ್ಟ ಒಂದು ತುತ್ತು ಅನ್ನಕ್ಕೆ ಇಷ್ಟು ದೊಡ್ಡ ತ್ಯಾಗ ಮಾಡಿಬಿಟ್ಲಲ್ಲ, ಇದಕ್ಕೆ ನಾನು ಏನಂತ ಹೇಳಿ? ದೇವ್ರೆ, ಅವಳನ್ನು ಚೆನ್ನಾಗಿಡಪ್ಪ. ಶಾರದಮ್ಮ, ನಿನಗೆ ಖುಷಿ ಆಗ್ತಿಲ್ವಾ? ಯಾಕೆ ಸುಮ್ಮನಿದೀಯಾ? ಜೈಲಿಂದ ಹೊರಗೆ ಹೋಗಿದ್ರೆ ಖುಷಿಯಾಗಿರೋದು, ಆದರೆ ಕತ್ಲು ಕೋಣೆಯಿಂದ ಹೊರಗೆ ಹೋಯ್ತೀನಲ್ಲ, ಇದ್ರಲ್ಲಿ ಖುಷಿ ಪಡುವಂಥದ್ದು ಏನವ ಐತೆ? ನೋಡು, ಸಾಕ್ಷಿ ಎಲ್ಲ ನಿನ್ನ ವಿರುದ್ಧವಾಗಿತ್ತು, ಅದಕ್ಕೆ ನಿನ್ನ ಕತ್ಲೆ ಕೋಣೆಗೆ ಹಾಕಿದ್ದು. ಆದರೆ ಇವಾಗೆಲ್ಲ ಕ್ಲಿಯರ್ ಆಯ್ತಲ್ಲ, ನೀನೇನು ಯೋಚನೆ ಮಾಡಬೇಡ. ನಿನ್ನ ಬಿಡುಗಡೆ ಮಾಡುವ ಪ್ರೊಸೀಜರ್ ಸ್ಟಾರ್ಟ್ ಮಾಡಿದ್ದೀವಿ, ನೀನು ಹೊರಗೆ ಹೋಗ್ಬೋದು. ನಿನ್ನ ಎರಡನೇ ಮಗಳ ಮದುವೆ ಗೊತ್ತಾಗಿದೆ. ಇನ್ನು ಅವ್ರು ನಿನ್ನ ಮಗಳನ್ನ ಮದುವೆ ಆದ್ಮೇಲೆ ಚೆನ್ನಾಗಿರೋದಕ್ಕೆ ನಾನು ಬಿಟ್ಬಿಡ್ತೀನ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.